ಹಸುಗಳಿಂದ ತಿಂಗಳಿಗೆ ಎಷ್ಟು ಆದಾಯ ಹೇಗೆ ಪೋಷಣೆ ಮಾಡ್ತಾರೆ, ಹಾಲಿನ ಉತ್ಪಾದನೆ ಎಷ್ಟು ಗೊತ್ತಾ? ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾವ್ ಇವತ್ತಿಂದ ಹಸು ಫಾರ್ಮ್ಗೆ ವಿಸಿಟ್ ಮಾಡಿದೀವಿ. ಹಸು ಫಾರ್ಮ್ ಅಲ್ಲಿ ಯಾವ್ಯಾವ ತರ ಎಲ್ಲ ಹಸು ಇದೆ, ಎಷ್ಟ್ ತರ ತಳಿ ಇದೆ, ಎಷ್ಟು ಖರ್ಚಾಗಿದೆ, ಅದ್ರ ಆರೈಕೆ ಹೇಗ್ ಮಾಡ್ತಾರೆ, ಎಷ್ಟು ಲಾಭ ಇದೆ ಎಂಬುದನ್ನ ಇದೆಲ್ಲ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಬನ್ನಿ. ಹಸುಗಳಿದಾವೆ 10. ಹಾಲು ಕೊಡೋ ಹಸುಗಳು 6 ಇದಾವೆ. ಯಾವ್ಯಾವ ತಳಿ ಇದಾವೆ ಇದು? ಗಿರಿ ತಳಿ, ಹ್ಮ್. ನಾಟಿ ಗೊಂಡು, ಹ್ಮ್. ಜರ್ಸಿ, ಎಚ್.ಎಫ್ ಇವಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡಿದೀರಾ? ಎಲ್ಲ ಬಕೆಟಾಗೆ ಇಟ್ಟು ಹಾ. ಎಲ್ಲ ಕೊಡ್ತಾರೆ. ಇದು ಫುಡ್ ಎಲ್ಲ ಆದ್ರೆ ಇದು ಎಲ್ಲ ಟಪ್ಪಿಗೆ ಹಾಕಿ ನೀರು ಬರೋದು. ಇದು ನೀರು ಒಂದ್ಸತಿ ಹಾಕೋದು, ಒಂದ್ಸತಿ ಹಾಕೋದು. ಆಮೇಲೆ ಫುಡ್ ಹಾಕಿ ಒಂದ್ಸತಿ ಹೊರಗಡೆ ಕರ್ಕೊಂಡು ಹೋಗಿ ಮೇಯಿಸ್ತೀರಾ? ಮೇಸ್ತಿ ಹೊರಗಡೆ ಒಳಗಡೆ 2 ಅಲ್ಲೊಂದು ಗಂಟೆ ಮೇಯಿಸಿದ್ರೆ ಇಲ್ಲೊಂದು ಗಂಟೆ. ಒಂದು ತಿಂಗಳಿಗೆ 20 ಚೀಲ ಫುಡ್ಡು ಖಾಲಿ ಆಗೋದು. 20 ಚೀಲ ದಿವಸ ಒಂದು ಮೂಟೆ. ಒಂದು ತಿಂಗಳಿಗೆ 30 ಆಗ್ತದೆ. 30 ಚೀಲ ಫುಡ್ ಖಾಲಿ ಖಾಲಿ ಆಗುತ್ತೆ. ಆಗುತ್ತೆ. ಅದ್ರಲ್ಲಿ ಯಾವ ತಳಿ ಜಾಸ್ತಿ ಇರುತ್ತೆ? ಇವು ಎಚ್.ಎಫ್ ಹೆಚ್ಚು ಜಾಸ್ತಿ ಜಾಸ್ತಿ ಕೊಡ್ತಾರೆ. ಎಷ್ಟು ಲೀಟರ್ ಕೊಡಬೇಕು ಟೈಮಿಗೆ? 10 ಲೀಟರ್ ಕೊಡ್ತಾರೆ. 10 ಲೀಟರ್. ಟೋಟಲಿ ಇಷ್ಟು ಹಸುಗಳಿಂದ ಎಷ್ಟು ಹಾಲು? 6ರಿಂದ 45 ಆಗುತ್ತೆ. 6 ಹಸುವಿಂದ ಒನ್ ಟೈಮ್ 45 ಲೀಟರ್. 2 ಟೈಮ್ಗೆ ಅಲ್ಲಿಗೆ 90 ಲೀಟರ್ 90 ಲೀಟರ್ ಹಾಲು ದಿನಕ್ಕೆ. ಫುಡ್ ಅನ್ನ ಕೊಡ್ತೀರಾ ಹಸುಗಳಿಗೆ? 3 ತರ ಒಟ್ಟಿಗೆ ಕೊಡ್ತೀವಿ. ಅದೊಂದು ಕೆಜಿ, ಇದೊಂದು 2 ಕೆಜಿ, ಯಾವ್ಯಾವ್ದು? ಜೋಳ 2 ಕೆಜಿ, ಇನ್ನೊಂದು ತರದ್ ಒಂದು 2 ಕೆಜಿ, 1 ಕೆಜಿ ಶೇಂಗಾ ಹಿಂಡಿ. 10 ಲೀಟರ್ ಕೊಡೋಕ್ಕೆ 5 ಕೆಜಿ. 10 ಲೀಟರ್ ಕೊಡೋಕ್ಕೆ 5 ಕೆಜಿ ಹಾಕಿರ್ಬೋದು ಈ ಶೆಡ್ಡಿಗೆ. ಶೆಡ್ಡಿಗೆ ಒಂದು ಅವಾಗಿನ ಕಾಲದಾಗ ಒಂದ್ 2 ಲಕ್ಷ 3 ಲಕ್ಷ ಮಾಡಿದಾರೆ. ಇವತ್ತಿನ ಕಾಲದಾಗ ಎಷ್ಟು ಜಾಸ್ತಿ. ಅವತ್ತಿನ ಎಷ್ಟು ವರ್ಷ ಆಯ್ತು ಇದು? ಈಗಲೇ 15 ವರ್ಷ ಆಯ್ತು ಈ ಫಾರ್ಮ್ ಓಪನ್ ಆಗಿ. 15 ವರ್ಷ. ನಾನು ಕೆಲಸ ಮಾಡಕ್ಕೆ 17 ವರ್ಷ ಆಯ್ತು. ಬಂದ್ ತಿಂಗಳು. ಹಸು ತೊಳೆಯೋ ಮಿಷನ್ ಇದೆ, ಹಾಲು ಕರಿಯೋ ಮಿಷನ್ ಇದೆ. ಮುಂಚೆ ನಾವು ಸೈಲೇಜ್ ಅಲ್ಲೆಲ್ಲ ಮುಂಚೆ 80 ಹಸು ಇತ್ತು. ಒಟ್ಟು 80 ಹಸು ಸಾಕಿದ್ವಿ ನಾವು. ಈಗ ಯಾವಾಗ ಒಂದ್ಸಲಿ 5-6 ವರ್ಷ ಆಯ್ತು ಮಳೆನೇ ಇಲ್ವಲ್ಲ, ಎಲ್ಲ ಮಾರ್ಬಿಟ್ರು. ನೀರಿಗೆ ಎಲ್ಲ ಸಮಸ್ಯೆ ಆಗೋಯ್ತು, ಬೋರ್ವೆಲ್ ಈಗ. ಹಂಗಾಗಿ ಎಲ್ಲ ಮಾರ್ಬಿಟ್ರು. ಎಲ್ಲ ಕಡೆ ಅದಕ್ಕೆ ಹಾಲು ಕರಿಯಕ್ಕೆ ಎಲ್ಲಾ ಕಡೆಗೂ ಹಾಕಿಸ್ಕೊಂಡಿದ್ವಿ. ಇವಾಗ ಒಬ್ರೇ ನೋಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಗೈಸ್, ಇಲ್ಲಿ ನೋಡಿ, ಇಲ್ಲಿ ಹಸುಗಳಿಗೆ ಮ್ಯಾಟ್ ಹಾಕಿದ್ದಾರೆ, ಏನು ಗಲೀಜ್ ಆಗ್ಬಾರ್ದು ಅಂತ. ಆಮೇಲೆ ಇದು ಏನ್ ಗಂಜಲೆ ಎಲ್ಲ ಬರುತ್ತೆ ಅದು ಫುಲ್ ಈ ತರ ಒಳಗ್ ಹೋಗಂಗೆ ಇಲ್ಲಿ ಕಾವಲೆ ತರ ಮಾಡಿದ್ದಾರೆ. ಅದು ಸ್ಟಾಪ್ ಆಗಲ್ಲ, ಅದು ಫುಲ್ ಹೊರಗಡೆ ಹೋಗಿ ಅಲ್ಲಿ ಸ್ಟೋರ್ ಆಗುತ್ತೆ. ಹಾಗೆ ಇದು ಹಾಲ್ ಕರಿಯೋ ಮಷೀನಿಗೆ ಬೇಕು ಏರ್ ಹೋಗೋದಕ್ಕೆ ಅಂತ ಮಾಡಿದ್ದಾರೆ. ಗೈಸ್, ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಇದು ಕಬ್ನದಿದು ಹಸುಗಳನ್ನ ಕಟ್ಟೋದಕ್ಕೆ. ಹಾಗೆ ಇಲ್ಲಿ ದೋಣಿ ಮಾಡಿದ್ದಾರೆ, ಇದು ಫುಲ್ಲು ಫುಡ್ ಅನ್ನ ಹಾಕೋದಕ್ಕೆ. ಹಾಗೆ ನೋಡಿ, ಇದು ಏನ್ ನೋಡ್ತಿದಾರ, ಇದು ವಾಟರ್ ಸಪ್ಲೈ ಆಗೋದಕ್ಕೆ. ಇಲ್ಲಿ ಬಕೆಟ್ ಅನ್ನ ಇಟ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಪೈಪ್ ಅನ್ನ ಇಲ್ಲಿ ಹಾಕಿ, ಸೊ ಹಸುಗೆ ಇಲ್ಲಿಂದ ವಾಟರ್ ಸಪ್ಲೈ ಮಾಡೋದಕ್ಕೆ. ಗೈಸ್ ನೋಡಿ, ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಫ್ಯಾನ್ ಸಪ್ಲೈ ಕೂಡ ಇದೆ. ಫ್ಯಾನ್ ಏನಕ್ಕೆ ಅಂದ್ರೆ ಹಸುಗಳಿಗೆ ಸೊಳ್ಳೆ ಏನು ಕಡಿದೆ ಆರಾಮಾಗಿರ್ಲಿ ಅಂತ ಫ್ಯಾನ್ ಕೂಡ ಹಾಕ್ಸಿದ್ದಾರೆ. ಹಸುಗಳನ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಡೈಲಿ ಸ್ನಾನ ಮಾಡಿಸ್ತಾರೆ. ಮನುಷ್ಯರನ್ನ ಎಷ್ಟು ನೀಟಾಗಿ ನೋಡ್ಕೋತಾರೋ ಆ ತರ ನೋಡ್ಕೊಂಡಿದ್ದಾರೆ ಈ ಫಾರ್ಮ್ ಅಲ್ಲಿ. ಹಾಗೆ ಇಲ್ಲಿ ಸಗಣಿ ಬುಟ್ಟಿ ಕೂಡ ಇದೆ. ಅದು ಸಗಣಿ ಇಟ್ರೆ ಇಲ್ಲಿ ನೆನೆ ತೆಗ್ದು ಇಲ್ಲಿ ಹಾಕಿ ಮತ್ತೆ ಅದನ್ನ ನೀರ್ ಹಾಕ್ಬಿಟ್ಟು ವಾಶ್ ಮಾಡ್ತಾರೆ. ಇಲ್ಲಿ ಸ್ವಲ್ಪನೂ ಗಲೀಜಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಸುಗಳನ್ನ. ಡೈಲಿ ಪೂಜೆ ಮಾಡ್ತೀರಾ? ಗೈಸ್ ನೋಡಿ, ಇಲ್ಲಿ ಹಸುಗಳಿಗೆ ಹೆಸರನ್ನ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಹಸುಗೆ ಕೃಷ್ಣ ಅಂತ ಇಟ್ಟಿದ್ದಾರೆ, ಇದಕ್ಕೆ ನಾರಾಯಣಿ. ನೇಮಿಂಗ್ ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲೊಂದಿದೆ, ಈಶ್ವರಿ. ಅವಳು ವೈಷ್ಣವಿ, ಅವಳು ಕೃಷ್ಣೆ, ಅವಳು ಧರಣಿ.
ಗಾಯತ್ರಿ ಯಾರಿದ್ರಲ್ಲಿ ಇವ್ರು ಗಾಯತ್ರಿ. Guys, ನೋಡಿ ಇವಳು ಗಾಯತ್ರಿ ಅಂತೆ. ಇವಳು ವೈದೇಹಿ, ಅವಳು ನಾರಾಯಣಿ. ನಮ್ಮನೇಲಿ ಒಬ್ಳಿದ್ದಾಳೆ ಗಾಯತ್ರಿ. ಇವರೇ ತೋಟದಲ್ಲಿ ಬೆಳ್ದಿರೋದು ಈಗೆಲ್ಲ. ಗೈಸ್ ಇಲ್ಲಿ ಸ್ಟೋರ್ ರೂಮ್ ಕೂಡ ಇದೆ, ಬನ್ನಿ. ಇದು ಫುಡ್ ಏನೇನೆಲ್ಲ ಇದೆ ಇದು ಈ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದಾರೆ. ಇದು ಫುಡ್ ಅಲ್ಲ? ಇದೆಲ್ಲ ಫುಡ್ ತರಿಸಿದ್ದಾರೆ ನೋಡಿ. ಚೀಲಗಳಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಆಯ್ತು 2 kg. ಇಲ್ಲ ಪಾಲು. ಗಂಟ್ಲ ಬರುತ್ತೆ ಆ ರೂಮಿಂದ ಬಂದ್ಬಿಟ್ಟು ಆ ಕಡೆ 2 ತೊಟ್ಟಿ ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ. ಗೈಸ್ ಗಂಜ್ಲ ಆ ಕಡೆಯಿಂದ ಬಂದು ಇವೆರಡು ತೊಟ್ಟಿಗೆ ಹೋಗುತ್ತೆ. ಗಟ್ಟಿ ಏನಿರುತ್ತೆ ಸಗಣಿ ತರ ಅದು ಇಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ನೀರ್ ತರ ಏನಿರುತ್ತೆ ಗಂಜ್ಲದ್ದು ಅದೆಲ್ಲ ಆ ತೊಟ್ಟಿಗೆ ಹೋಗುತ್ತೆ. ಆಮೇಲೆ ಈ ತೊಟ್ಟಿಯಿಂದ ಅವರು ಮೋಟ್ರನ್ನ ಇಟ್ಬಿಟ್ಟು ತೋಟಕ್ಕೆ ಗೊಬ್ಬರ ಆಗಿ ಗಂಜಲನೆಲ್ಲ ಬಿಡ್ತಾರೆ. ಈ ಗಂಜಲನ ಇಲ್ಲಿಂದ ತೋಟಕ್ಕೆ ಮೋಟ್ರ್ ಇಟ್ಟು ಹೊಡಿತಾರೆ. 1:3 ರೇಷಿಯೋಲಿ ಹೊಡಿತಾರೆ ಅಂತೆ. ಇದು ತೋಟಗಳಿಗೆ ಒಳ್ಳೆ ಗೊಬ್ಬರ ಆಗಿ ಚೆನ್ನಾಗಿ ಬರುತ್ತೆ. ತೋಟದ ತೆಂಗಿನ ಮರ ಎಲ್ಲ ಏನಿರ್ಬೋದು ಅದು ಚೆನ್ನಾಗಿ ಬರುತ್ತೆ ಅಂತ ಈ ತರ ಯೂಸ್ ಮಾಡ್ಕೊತಿದ್ದಾರೆ. ಮಾಡಿ 15 ವರ್ಷ ಆಗಿದೆ. ಮುಂಚೆ ಇಲ್ಲಿ 80 ಹಸುಗಳಿದ್ವು. ಬಟ್ ಸ್ವಲ್ಪ ಕಾರಣಗಳಿಂದ ಅವರಿಗೆ ವಾಟರ್ ಸಪ್ಲೈ ಎಲ್ಲ ಸರಿಯಾಗಿ ಸಿಗ್ಲಿಲ್ಲ ಅಂತ ಎಲ್ಲದನ್ನು ಮಾರಿ ಇವಾಗ 10 ಹಸುಗಳನ್ನ ಇಟ್ಕೊಂಡಿದ್ದಾರೆ. ಹಾಲು ಹೇಗೆ ಕರೀತಾರೆ ಅಂತ ನೋಡೋಣ ಬನ್ನಿ. ನೋಡಿ ಇವರು ಕೈಯಲ್ಲಿ ಕರಿಯಲ್ಲ, ಮಷೀನ್ ಅಲ್ಲಿ ಕರಿಯೋದು. ಹೇಗ್ ಹಾಕ್ತಾರೆ ಅಂತ ನೋಡಿ. ನೋಡಿ ಈ ಪೈಪ್ ಇಂದ ಇಲ್ಲಿ ಏರ್ ಬರುತ್ತಂತೆ, ಇದನ್ನ ಇಲ್ಲಿ ಕನೆಕ್ಷನ್ ಮಾಡಿದ್ದಾರೆ ನೋಡಿ. Head down the highway side, cold wind but it feels right. ಕರಿತಿದ್ಯಾ ಯಾವಾಗದು? ಅಲ್ಲಿ ಹೋಗ್ತಿದೆ ನೋಡಿ. ಗೊತ್ತಾಯ್ತು. ಎಷ್ಟು ನಿಮಿಷಕ್ಕೆ ಒಂದು ಹಸುವಿನಲ್ಲಿ ಕರಿಯುತ್ತೆ? 5 ನಿಮಿಷ. 5 ನಿಮಿಷ. ಗೈಸ್ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಹಸುಗಳನ್ನ ಹೇಗ್ ಸಾಕ್ತಿದ್ದಾರೆ, ಅದಕ್ಕೆ ಏನೇನೆಲ್ಲ ಫುಡ್ ಕೊಡ್ತಿದ್ದಾರಲ್ಲ, ಈ ಫಾರ್ಮ್ ಹೇಗಿತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮರಿಬೇಡಿ. ಹಾಗೆ ಇದೇ ತರ ನಿಮಗೆ ಫಾರ್ಮಿಂಗ್ ವಿಡಿಯೋಸ್ ಬೇಕು, ಅಗ್ರಿಕಲ್ಚರಲ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.